ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ಎಣ್ಣೆ ಬದನೆಕಾಯಿ ಹೆಂಗೆ ಮಾಡೋಣ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂತ ನೋಡೋಣ ಬನ್ನಿ. ಫಸ್ಟು ಬದನೆಕಾಯಿನ 4 ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಟೈಮ್ ಎತ್ತಿಡಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು, ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ನಂತರ ಸಾಸಿವೆ ಹಾಗೆ ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋಕ್ಕೆ. ಮತ್ತು ರುಬ್ಕೊಳ್ಳೋಕೆ ಏನೇನು ನೋಡೋಣ ಬನ್ನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಚಕ್ಕೆ, ಲವಂಗ. ನಿಮಗೆ ಬೇಕಾದರೆ ಗಸಗಸೆ ಹಾಕ್ಕೊಳ್ಳಿ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ, 1-2 ಹಸಿರು ಮೆಣಸಿನ್ಕಾಯಿ. ನಿಮಗೆ ಖಾರ ಜಾಸ್ತಿ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಡಲೆ ಹಾಗೂ ಅರ್ಧ ಟೊಮೊಟೊ, ಜಾಸ್ತಿ ಟೊಮೊಟೊ ಬೇಡ, ಹುಳಿ ಬರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ. ಮತ್ತು ಮಸಾಲೆ ಐಟಮ್ಗಳು ಏನೇನು ಬೇಕು ನೋಡೋಣ ಬನ್ನಿ. ಸ್ವಲ್ಪ ಅರಿಶಿನ, ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಖಾರ ನೀವು ಹೆಂಗೆ ತಿಂತೀರಾ ಅದ್ರ ಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಬಟ್ ನಾನು 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಡುಗೆ ಎಣ್ಣೆ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಡುಗೆ ಎಣ್ಣೆ, ಯಾಕಂದರೆ ಎಣ್ಣೆ ಬದನೆಕಾಯಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮತ್ತು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಹುರ್ಕೊಳ್ಳೋದು ಹೇಗೆ ನೋಡೋಣ ಬನ್ನಿ. ಫಸ್ಟು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರುಬ್ಬಕ್ಕೆ, ಅದನ್ನು ಈರುಳ್ಳಿ ಹಾಕಿ ಕೆಂಪಗಾಗೋವರೆಗೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಜಾಸ್ತಿ ಉರಿ ಮಾಡಿ ಹುರ್ಕೊಬಿಡಿ, ಫುಲ್ಲು ಸೀದೋಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ ಏನು ಇಟ್ಕೊಂಡಿದ್ದೀವಿ ಅದನ್ನು, ಮತ್ತು ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರ್ಕೊಂಡು ಒಂದು 2 ನಿಮಿಷ ಹುರ್ಕೊಂಡು, ಆಮೇಲೆ ಟೊಮೊಟೊ ಹಾಕಿ ಅದು ಮೆತ್ತಗಾಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಸೀದೋಗ್ಬಿಡುತ್ತಿಲ್ಲ ಅಂದರೆ. ಹುರ್ಕೊಂಡು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಫ್ ಮಾಡಿಬಿಡಿ, ಅದನ್ನು ಆರಾಗಿ ಬಿಡಿ. ಮರ್ತೋದೆ, ಟೊಮೊಟೊ ಆದಮೇಲೆ ನಾವೇನು ಕಾಯಿ ಮಡಿಕೊಂಡಿದ್ದೀವಿ ಆ ಕಾಯಿನ ಹಾಕ್ಬಿಟ್ಟು ಅದನ್ನು ಕೂಡ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಆರಲ್ಲಿ ಬಿಡಬೇಕು ಆರ್ಕೊಳ್ಳೋಕ್ಕೆ. ಅದು ಆರಿದ ನಂತರ ಒಂದು ಜಾರನ್ನು ತೆಗೆದುಕೊಂಡು ಏನೇನು ಹುರ್ಕೊಂಡಿದ್ದೀವಿ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮತ್ತು ರುಬ್ಬಕ್ಕೆ ಅಂತ ಎತ್ತಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಾದ್ಮೇಲೆ ಮಸಾಲೆ ಐಟಮ್ಸ್ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಅದ್ರ ಜೊತೆಗೆ ಮತ್ತೆ ರುಬ್ಕೋಬೇಕು ನೀರು ಹಾಕಿ. ರುಬ್ಕೊಂಡಾದಮೇಲೆ 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿನ, ಈ ರುಬ್ಬಿರೋ ಮಸಾಲ ಇದೆಯಲ್ಲ ಅದನ್ನು ತಗೊಂಡು ಮಸಾಲಾನ ಬದನೆಕಾಯಿ ಒಳಗಡೆ ತುಂಬಬೇಕು. ಚೆನ್ನಾಗಿ ಎಲ್ಲನೂ ತುಂಬಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ಕೊಂಡು, ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಏನಿದೆ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಹಾಕಿ ಲೋ ಫ್ಲೇಮಲ್ಲೇ ಇಡಿ. ಜಾಸ್ತಿ ಉರಿ ಮಾಡ್ಕೊಬಿಡಿ, ಯಾಕಂದರೆ ಇನ್ನು ಬದನೆಕಾಯಿ ಹಾಕಿರಲ್ಲ ಸೀದೋಗಿಬಿಡುತ್ತೆ ಬಾಣಲಿ. ಮತ್ತು ಆಮೇಲೆ ಬದನೆಕಾಯಿ ಹಾಕ್ಕೋಬೇಕು. ಬದನೆಕಾಯಿ ಹಾಕ್ಕೊಂಡು ಬದನೆಕಾಯಿ ಫುಲ್ಲು, ಅಂದರೆ ಇದೇ ಮೇನ್ ಹುರ್ಕೊಳ್ಳೋದು. ಬದನೆಕಾಯಿ ನಾವು ಹೆಂಗೆ ಹುರ್ಕೋತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಪಲ್ಯ. ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಹಳ್ಳಿ ಕಡೆ ಎಲ್ಲ ಮುದ್ದೆ ಜೊತೆನೂ ತಿಂತಾರೆ, ಎಲ್ಲದ್ರ ಜೊತೆ ತಿಂತಾರೆ. ಮತ್ತು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾಯಿದ್ರೆ ಈ ಚಳಿ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದ್ಸಲಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಹಾಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಗ್ಗರಣೆಗೆ ಅಂತ ಈರುಳ್ಳಿ, ಅದನ್ನು ಹಾಕಿ
ಅದು ಫುಲ್ಲು ಬ್ರೌನ್ ಆದಮೇಲೆ ನಾವು ರುಬ್ಬಿಟ್ಕೊಂಡು ಮತ್ತು ಬದನೆಕಾಯಿಗೆಲ್ಲ ತುಂಬಿರೋ ಮಸಾಲೆ ಮಿಕ್ಕಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಆಮೇಲೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ತೆಳ್ಳಗಾದರೆ ಚೆನ್ನಾಗಿರಲ್ಲ, ಗಟ್ಟಿಗಿರಬೇಕು. ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲೇ ಮಾಡಿ. ಜಾಸ್ತಿ ಉರಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಸೀದೋದಂಗೆ ಆಗುತ್ತೆ ಒಂಥರ ಬದನೆಕಾಯಿ ಎಲ್ಲ. ನಂತರ ಚೆನ್ನಾಗಿ ಬೆಂದಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ನಮಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಹಾಕ್ಕೊಂಡ್ರೆ ಅಷ್ಟೇ ಮುಗೀತು. ಮತ್ತು ನೆಕ್ಸ್ಟು ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಣ.